ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಇದನ್ನ ನಾವು ಬಹಳ ವಿಶೇಷವಾಗಿ ಜಾತಕದಲ್ಲಿ ಕುಜನ ಮಹತ್ವ ಅಂದರೆ ಮಂಗಳನ ಇಂಪ್ಯಾಕ್ಟ್ ಏನಿರುತ್ತೆ, ಇದು ಒಳ್ಳೇದಿರುತ್ತಾ ಕೆಟ್ಟದಿರುತ್ತಾ, ಏನು ಪರಿಹಾರ ಮಾಡ್ಕೊಳ್ಬೋದು, ಅದರ ಬಗ್ಗೆ ಇವತ್ತು ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮುಂದೆ ಹೋಗೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಇದನ್ನು ನಿಮ್ಮವ್ರ ಜೊತೆಗೆ ಶೇರ್ ಮಾಡಿ. ಮುಂದೆ ಹೋಗುವುದಕ್ಕಿಂತ ಮುಂಚೆ ನಿಮ್ಮಲ್ಲಿ ಸಣ್ಣ ವಿಜ್ಞಾಪನೆ. ಬರುವ ತಿಂಗಳು ಅಂದರೆ ಫೆಬ್ರವರಿ ತಿಂಗಳ 2ನೇ ತಾರೀಕಿನಿಂದ ನಾವೊಂದು ಕ್ಲಾಸನ್ನು ಆರಂಭ ಮಾಡ್ತಾ ಇದ್ದೇವೆ. ಈ ಕ್ಲಾಸ್ ಬಂದು ಹಸ್ತಾಕ್ಷರದ ರಹಸ್ಯಗಳು, ಅಂದರೆ ಸೀಕ್ರೆಟ್ ಆಫ್ ಸಿಗ್ನೇಚರ್. ಒಂದು ಹಸ್ತಾಕ್ಷರ ಯಾವ ಥರದ ಒಂದು ಭವಿಷ್ಯವನ್ನು ರೂಪಿಸ್ಕೊಳ್ಳಿಕ್ಕೆ ನಮಗೆ ಸಹಾಯ ಮಾಡುತ್ತೆ, ಅಥವಾ ನಿಮ್ಮ ಹಸ್ತಾಕ್ಷರ ಯಾವ ರೀತಿ ಇದೆ, ಅದು ಯಾವ ಥರದ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡಬಲ್ಲದು, ಅಥವಾ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳಿಕ್ಕೆ ನಮ್ಮ ಹಸ್ತಾಕ್ಷರ ಹೇಗಿರಬೇಕು, ಅದರ ರಹಸ್ಯಗಳೇನು, ಅದರ ಬಗ್ಗೆ ವಿಶೇಷವಾದ ಒಂದು ಕ್ಲಾಸ್ ಇರ್ತದೆ. ಒಂದು 20 ದಿನದ ಕ್ಲಾಸ್ ಇರುತ್ತೆ. ಇದರ ಡೀಟೇಲ್ ಏನಿದೆ ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೇನೆ. ದಯವಿಟ್ಟು ಅಲ್ಲಿ ಡೀಟೇಲ್ಸನ್ನು ಓದಿಕೊಂಡು ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರು ನಮ್ಮ ಕ್ಲಾಸನ್ನು ಖಂಡಿತವಾಗಿ ಜಾಯ್ನ್ ಆಗಿ. ಒಂದು ಹೊಸ ಸಬ್ಜೆಕ್ಟ್ ನಿಮ್ಮ ಕೈ ಸೇರುತ್ತೆ. ಒಂದಷ್ಟು ಜನರ ಜೀವನದಲ್ಲಿ ಪರಿವರ್ತನೆ ತರಲು ಇದು ನಿಮಗೆ 100% ಕೆಲಸ ಮಾಡುತ್ತೆ. ಜಾತಕದಲ್ಲಿ ಮಂಗಳ ಅಂದರೆ ಕುಜನಿಗೆ ಬಹಳಷ್ಟು ಇಂಪಾರ್ಟೆನ್ಸ್ ಇದೆ. ಹಾಗಾದರೆ ಮೊದಲಿಗೆ ಆತನ ಕಾರಕತ್ವಗಳು ಏನಿರುತ್ತೆ ಅದರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಕುಜ ಬಂದು ಸ್ತ್ರೀಯರಿಗೆ ಪತಿಕಾರಕ ಅಂತ ಕರಿತೇವೆ. ಆನಂತರ ಒಡ ಹುಟ್ಟಿದವರು, ನಮ್ಮ ರಕ್ತ, ನಮ್ಮ ಹಾರ್ಮೋನ್ ಮತ್ತು ಶಕ್ತಿಗೆ ಸಂಬಂಧಪಟ್ಟಂತೆ, ಸಂರಕ್ಷಣೆಗೆ ಸಂಬಂಧಪಟ್ಟಂತೆ, ಯೂನಿಫಾರ್ಮ್ ಹಾಕ್ಕೊಂಡು ಮಾಡುವ ಎಲ್ಲ ಕೆಲಸ ಕಾರ್ಯಗಳು ರಿಲೇಟೆಡ್ ಟು ಕುಜಾನೆ. ಭೂಮಿ ಇರ್ಬೋದು, ಆಸ್ತಿ ಇರ್ಬೋದು, ಕುಜನಿಗೆ ಸಂಬಂಧಪಟ್ಟಂತೆ. ಇಂಜಿನಿಯರಿಂಗ್ ಎಲ್ಲ ಇದೆ ಕುಜನಿಗೆ ಸಂಬಂಧಪಟ್ಟಂತೆ. ಆನಂತರ ನಮ್ಮ ತಲೆಬುರುಡೆ, ಪಕ್ಕೆಲುಬು, ಉಗುರುಗಳೇನುಂಟು ಅದು ಕುಜನಿಗೆ ಸಂಬಂಧಪಟ್ಟಂತೆ. ಭೈರವ ದೇವರಂತೆ ಏನುಂಟು ಕುಜನಿಗೆ ಸಂಬಂಧಪಟ್ಟಂತೆ. ಸುಬ್ರಹ್ಮಣ್ಯ ದೇವರಂತೆ ಏನು ಕುಜನಿಗೆ ಸಂಬಂಧಪಟ್ಟಂತೆ. ಹಲ್ಲುಗಳು ಅಂತ ಏನುಂಟು ಕುಜನಿಗೆ ಸಂಬಂಧಪಟ್ಟಂತೆ. ತಲೆಯನ್ನು ಪ್ರೊಟೆಕ್ಟ್ ಮಾಡೋ ಸ್ಕಲ್ ಏನಿದೆ ಅಲ್ವಾ, ತಲೆ ಬುರುಡೆ ಅಂತ ಕರಿತೇವೆ, ಅದು ಕೂಡ ಕುಜನಿಗೆ ಸಂಬಂಧಪಟ್ಟಂತೆ. ಹೃದಯವನ್ನು ಪ್ರೊಟೆಕ್ಟ್ ಮಾಡುವಂತಹ ರಿಪ್ ಕೇಜ್ ಏನುಂಟು ಅದು ಕೂಡ ಪಕ್ಕೆಲುಬು, ಅಂದರೆ ಪಕ್ಕೆಲುಬು, ಅದು ಕೂಡ ಕುಜನಿಗೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಕೆಲಸ ಮಾಡುತ್ತೆ ಅಲ್ವಾ. ಸೊ ಇಲ್ಲೇನಾಗುತ್ತೆ, ಬಹಳ ಮುಖ್ಯವಾಗಿ ಒಂದು ವೇಳೆ ಕುಜ ಕೆಟ್ಟೋದ ಅಂತ ಇಟ್ಕೊಳ್ಳೋಣ. ಹಾಗಾದ್ರೆ ಕುಜ ಹೇಗೆ ಕೆಟ್ಟೋಗ್ತಾನೆ ನೋಡಿ. ಸ್ತ್ರೀಯರಿಗೆ ಈ ಕುಜನ ಮಹತ್ವ ಬಹಳಷ್ಟಿದೆ. ಅದೇ ರೀತಿ ಎಲ್ಲರಿಗೂ ಇದೆ. ಸ್ತ್ರೀಯರಿಗೆ ಯಾಕೆ ಮಹತ್ವ? ಯಾಕಂದ್ರೆ ಕುಜನನ್ನ ಪತಿಕಾರಕ ಅಂತ ಕರೆದಿದ್ದಾರೆ. ಹಾಗಾದ್ರೆ ಸ್ತ್ರೀಯರಿಗೆ ಅವರ ಜಾತಕದಲ್ಲಿ 7th ಲಾರ್ಡ್, 7ನೇ ಮನೆ ಅಧಿಪತಿ ಚೆನ್ನಾಗಿರ್ಬೇಕು. ಕಳತ್ರಕಾರಕ ಶುಕ್ರ ಅವನು ಚೆನ್ನಾಗಿರ್ಬೇಕು. ಆನಂತರ ಪತಿಕಾರಕ ಕುಜ ಅವನು ಚೆನ್ನಾಗಿರ್ಬೇಕು. ಆವಾಗ ಸ್ತ್ರೀಯರ ಮ್ಯಾರಿಡ್ ಲೈಫ್ ಏನಿದೆ ಅದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ, ತೊಂದರೆ ಇಲ್ಲ. ಒಂದು ವೇಳೆ ಕಳತ್ರಕಾರಕ ಶುಕ್ರ ಚೆನ್ನಾಗಿದ್ದಾನೆ, 7th ಲಾರ್ಡ್ ಅಂದರೆ ಯಾವುದೇ ಲಗ್ನ, 7ನೇ ಮನೆ ಅಧಿಪತಿ ಚೆನ್ನಾಗಿದ್ದಾನೆ, ಬಟ್ ಕುಜ ಚೆನ್ನಾಗಿಲ್ಲ ಅಂದಾಗ ಏನಾಗುತ್ತೆ, ಮ್ಯಾರಿಡ್ ಲೈಫ್ ಟೋಟಲಿ ಡಿಸ್ಟರ್ಬೆನ್ಸ್ ಆಗುತ್ತೆ. ಯಾಕೆ ಕುಜನನ್ನ ಪತಿಕಾರಕ ಅಂತ ಕರೆದಿದ್ದಾರೆ ಅಂದರೆ, ಕುಜ ಬಂದು ರೆಸ್ಪಾನ್ಸಿಬಿಲಿಟಿ, ಒಂದು ಜವಾಬ್ದಾರಿಯನ್ನು ಹೊತ್ತುಕೊಳ್ಳುವಂಥ ಪ್ಲಾನೆಟ್ಸ್ ಅದು. ಹಾಗಾದರೆ ಯಾರು ನಿಮ್ಮ ಕೈ ಹಿಡಿತಾರೆ ಅಂದರೆ ಸ್ತ್ರೀಯರ ಕೈ ಹಿಡಿತಾರೆ, ಅವರಿಗೆ ನಿಮ್ಮ ಜವಾಬ್ದಾರಿ ಇರ್ತದೆ, ಅದು ಇರಬೇಕು ಅಂದರೆ ಕುಜ ಚೆನ್ನಾಗಿದ್ದಾನಂತ ಅರ್ಥ. ಒಂದು ವೇಳೆ ಗಂಡನಿಗೆ ನಿಮ್ಮ ಜವಾಬ್ದಾರಿನೇ ಇಲ್ಲ, ಬೇಕಾಬಿಟ್ಟಿಯಾಗಿರ್ತಾರೆ, ಅವರು ಮನೆ ಜವಾಬ್ದಾರಿ ಪಡ್ಕೊಳ್ಳೋದಿಲ್ಲ, ನಿಮ್ಮ ಯೋಗಕ್ಷೇಮವನ್ನು ನೋಡ್ಕೊಳ್ಳೋದಿಲ್ಲ ಅಂದಾಗ ಮೇ ಬಿ ಜಾತಕದಲ್ಲಿ ಎಲ್ಲೋ ಒಂದು ಕಡೆ, ಸ್ತ್ರೀಯರ ಜಾತಕದಲ್ಲಿ ವಿಶೇಷವಾಗಿ ಕುಜ ಕೆಟ್ಟೋಗಿದ್ದಾನೆ ಅಂತ ಅರ್ಥ. ಹಾಗಾದರೆ ಕುಜ ಹೇಗಪ್ಪ ಕೆಟ್ಟೋಗ್ತಾನೆ ಅಲ್ವಾ, ಇದು ಪರಿಸ್ಥಿತಿ. ಈಗ ಕುಜ ಯಾರು? ಕುಜ ನೈಸರ್ಗಿಕ ಜನ್ಮಕುಂಡಲಿಯನ್ನು ತೆಗೆದುಕೊಂಡಾಗ ಕುಜ ಬಂದು ಫಸ್ಟ್ ಲಾರ್ಡ್ ಅಂದರೆ 1ನೇ ಮನೆ ಅಧಿಪತಿ, ಮೇಷರಾಶಿ ಅಧಿಪತಿ, ಮತ್ತು 8ನೇ ಮನೆ ಅಧಿಪತಿ. ಕುಜನಿಂದಲೇ ಸ್ಟಾರ್ಟ್ ಆಗುವಂಥದ್ದು, ಕುಜನಿಂದಲೇ ಎಂಡ್ ಆಗುವಂಥದ್ದು. ಸ್ಟಾರ್ಟಿಂಗ್ ರಾಶಿ ಯಾವುದು? ಮೇಷರಾಶಿ, ಅದು ಸ್ಟಾರ್ಟ್ಅಪ್ ಮಾಡುವಂಥದ್ದು. ಮತ್ತೆ ವೃಶ್ಚಿಕ ರಾಶಿ ಅಂತ ಹೇಳಿ ಆಯುಷ್ಯ ಭಾವ, ಹಾಗಾದರೆ ಅಲ್ಲಿ ಎಂಡ್ ಮಾಡುವಂಥದ್ದು. ಇದೆರಡು ಕೂಡ ಕುಜನಲ್ಲೇ ಇರುವಂಥದ್ದು. ಮತ್ತೆ ಕುಜನ ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿ ಅದು ಬಹಳ ಜೀವನದಲ್ಲಿ ಬಹಳ ಮಹತ್ವವನ್ನು ಪಡೆದಿರುವಂಥದ್ದು. ಆನಂತರ ಕುಜ ಎಲ್ಲ ರೀತಿಯಲ್ಲೂ ಮಂಗಳ ಕಾರ್ಯಗಳಿಗೂ ಕೂಡ ಕುಜ ಬೇಕೇ ಬೇಕು ಅಲ್ವಾ. ಈಗ ಕುಜ ಒಂದು ವೇಳೆ ಶನಿಯ ಜೊತೆ ಬಂದ್ಬಿಟ್ಟ ಕಾಂಬಿನೇಷನ್ ಅಲ್ಲಿ, ಆವಾಗ ಕುಜನ ಎನರ್ಜಿ ಏನಿದೆ ಅದು ಹೈ ಲೆವೆಲ್ಗೆ ಹೊರಟೋಗುತ್ತೆ. ಈಗೇನಾಗುತ್ತೆ, ಕುಜ ಮತ್ತೆ ಶನಿಯ ಕಾಂಬಿನೇಷನ್, ಇಲ್ಲಿ ಕುಜ ಬಂದು ಅಗ್ನಿ, ಆನಂತರ ಶನಿ ಬಂದು ವಾಯುತತ್ವ. ಹಾಗಾದ್ರೆ ಈ ಒಂದು ಅಗ್ನಿ ಮತ್ತೆ ವಾಯುವಿನ ಒಂದು ಇಂಪ್ಯಾಕ್ಟ್ ಇಂದಾಗಿ ಏನಾಗುತ್ತೆ, ಎನರ್ಜಿ ಹೈ ಲೆವೆಲಲ್ಲಿ ಜನರೇಟ್ ಆಗುತ್ತೆ. ಅಂದ್ರೆ ಅಂಗಾರಕ ದೋಷ ಅಂತ ಏನಿದೆ ಅದು ಕ್ರಿಯೇಟ್ ಆಗುತ್ತೆ. ಆ ಮೂಮೆಂಟಲ್ಲಿ ಏನಾಗುತ್ತೆ, ಇದು ಒಂದು ವೇಳೆ ಸ್ತ್ರೀಯರ ಜಾತಕದಲ್ಲಿದ್ದಾಗ ಅವ್ರಿಗೆ 100% ಅವರ ಮದುವೆ ಜೀವನದಲ್ಲಿ ಒಂದಷ್ಟು ಡಿಸ್ಟರ್ಬೆನ್ಸನ್ನು ನೋಡಬೇಕಾದಂತಹ ಅನಿವಾರ್ಯತೆ ಇರ್ತದೆ. ಇದರ ಅರ್ಥ ಏನು ಅಂದರೆ, ಒಂದು ವೇಳೆ ಕುಜ ಮತ್ತು ಶನಿಯ ಕಾಂಬಿನೇಷನ್ ಸ್ತ್ರೀಯರ ಜಾತಕದಲ್ಲಿ ಬಂದಾಗ ಇವರು ಕೋಪಿಷ್ಠರಾಗಿಬಿಡ್ತಾರೆ, ವಿಪರೀತ ರೀತಿಯಲ್ಲಿ ಕೋಪಿಷ್ಠರಾಗಿಬಿಡ್ತಾರೆ. ಏನೇ ಮಾತಾಡಿದ ಸಡನ್ ಸಿಟ್ಟು ಬರುತ್ತೆ. ಈ ಒಂದು ಸಿಟ್ಟು ಏನಿದೆ ಸ್ತ್ರೀಯರಿಗೆ ಅವರ ಮದುವೆ ಜೀವನವನ್ನು ಹಾಳು ಮಾಡಲಿಕ್ಕೆ ಕಾರಣ ಆಗುತ್ತೆ. ಅದೇ ಕಾಂಬಿನೇಷನ್
ಗಂಡು ಮಕ್ಕಳ ಜಾತಕದಲ್ಲಿ ಬಂದಾಗ ಮೇ ಬಿ ಅವ್ರಿಗೆ ಭೂಮಿ ರಿಲೇಟೆಡ್ ಸಮಸ್ಯೆಗಳನ್ನು ಅನುಭವಿಸಬೇಕಾದೀತು. ಆನಂತರ ಬ್ಲಡ್ ರಿಲೇಟೆಡ್ ರಕ್ತಕ್ಕೆ ಸಂಬಂಧಪಟ್ಟ ತೊಂದರೆಗಳನ್ನು ಅನುಭವಿಸಬೇಕಾದೀತು. ಒಡ ಹುಟ್ಟಿದವರ ಜೊತೆಗೆ ಸಮಸ್ಯೆಗಳನ್ನು ಅನುಭವಿಸಬೇಕಾದೀತು. ಇದೆಲ್ಲವೂ ಕೂಡ ಸ್ತ್ರೀಯರಿಗೂ ಆಗುತ್ತೆ, ಆನಂತರ ಪುರುಷರಿಗೂ ಆಗುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಬೇಕಲ್ವಾ. ಈಗ ಇಲ್ಲಿ ಕುಜ ಕೆಟ್ಟೋಗಿದ್ದಾನೆ ಅಂತ ನಿಮಗೆ ಕನ್ಫರ್ಮ್ ಆಗುತ್ತೆ. ಓಕೆ, ಇನ್ನೊಂದು ವಿಚಾರ ಏನಿರ್ತದೆ ಇಲ್ಲಿ ನೋಡಿ, ಇಲ್ಲಿ ಕುಜ ಮತ್ತೆ ಶನಿಯ ಕಾಂಬಿನೇಷನ್ ಗಂಡು ಮಕ್ಕಳಿಗೂ ಸಿಟ್ಟು ಕೊಡುತ್ತೆ, ಹೆಣ್ಣು ಮಕ್ಕಳಿಗೂ ಸಿಟ್ಟು ಕೊಡುತ್ತೆ. ಅದಕ್ಕೆ ಇದಕ್ಕೊಂದು ಏನು ಪರಿಹಾರ ಉಂಟು ಅಂತಾದ್ರೆ, ಈ ಹೈ ಲೆವೆಲಲ್ಲಿ ಜನರೇಟ್ ಆಗುವಂಥ ಎನರ್ಜಿಯನ್ನ ಡೌನ್ ಮಾಡಲಿಕ್ಕೆ ಯಾರಿಗೆ ಆ ಕಾಂಬಿನೇಷನ್ ಇದೆ ಅವರು ಪ್ರತಿದಿನ ಬೆಳಿಗ್ಗೆ ಯೋಗ, ಪ್ರಾಣಾಯಾಮ ಮತ್ತೆ ವ್ಯಾಯಾಮ ಮತ್ತೆ ವಾಕಿಂಗ್ ಇದನ್ನ ಮಾಡಿ ಆ ಎನರ್ಜಿಯನ್ನ ಡೈವರ್ಟ್ ಮಾಡ್ತಾ ಇದ್ರೆ ಆ ದಿನದ ಮಟ್ಟಿಗೆ ಅವ್ರು ಶಾಂತವಾಗಿರ್ಬೋದು, ತೊಂದರೆ ಇಲ್ಲ. ಯಾರು ಬೇಕಾದ್ರೆ ಟೆಕ್ನಿಕ್ ಅನ್ನ ಫಾಲೋ ಮಾಡಿ ನೋಡ್ಬೋದು, ತುಂಬಾ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ನಿಮಗೆ. ಓಕೆ, ಗೊತ್ತಾಯ್ತು. ಈಗ ಕುಜ ಬೇರೆ ರಾಹು ಜೊತೆಗೆ ಬಂದಾಗ ಇದೇ ರೀತಿ ಕಾಂಬಿನೇಷನ್ ಕ್ರಿಯೇಟ್ ಮಾಡ್ತಾನೆ. ನೋಡಿ, ಶನಿ ಜೊತೆಗೆ ಕುಜ ಬಂದಾಗ ಇಂಪ್ಯಾಕ್ಟ್ ಬೇರೆ ಇರ್ತದೆ, ರಾಹು ಜೊತೆಗೆ ಕುಜ ಬಂದಾಗ ಮತ್ತೆ ಇಂಪ್ಯಾಕ್ಟ್ ಬೇರೆ ಇರ್ತದೆ. ರಾಹು ಬಂದು ಏನ್ ಮಾಡ್ತಾನೆ, ರಾಹು ಬಂದು ಹೊರಗಿನ ವ್ಯಕ್ತಿಗಳು ಮತ್ತೆ ರಾಹುವಿನಲ್ಲಿ ಇಲ್ಯೂಷನ್ ಕ್ರಿಯೇಟ್ ಮಾಡುವಂಥದ್ದು ಇರ್ತದೆ, ಮತ್ತೆ ರಾಹುವಿನಲ್ಲಿ ಮೋಸ ಕೂಡ ಇರ್ತದೆ. ಹಾಗಾದ್ರೆ ಯಾವಾಗ ಕುಜ ಮತ್ತೆ ರಾಹುವಿನ ಕಾಂಬಿನೇಷನ್ ಆಯ್ತು, ಅಥವಾ ಕುಜ ನಿಮ್ಮ ಲಾಭಸ್ಥಾನದಲ್ಲಿ ಬಂದ್ಬಿಟ್ಟ, ಅಥವಾ ಕುಜ ಕುಂಭ ರಾಶಿಯಲ್ಲಿ ಬಂದ್ಬಿಟ್ಟ, ಈ ಸಂದರ್ಭದಲ್ಲಿ ರಾಹು ಮತ್ತೆ ಕುಜನ ಒಂದು ಕಾಂಬಿನೇಷನ್ ಇದೆ. ಈ ಒಂದು ಕಾಂಬಿನೇಷನ್ ಸ್ತ್ರೀಯರ ಜಾತಕದಲ್ಲಿ ಬಂತು, ರಾಹು ಮತ್ತೆ ಕುಜ ಸ್ತ್ರೀಯರ ಜಾತಕ ಉಂಟು, ಮೇ ಬಿ ಮದುವೆ ಜೀವನದಲ್ಲಿ ಮೋಸಗಳನ್ನ ನೋಡಬೇಕಾದಂತಹ ಅನಿವಾರ್ಯತೆ, ಗಂಡನ ಮುಖಾಂತರ ತೊಂದರೆಗಳಾಗ್ಬೋದು, ಫ್ರಾಡ್ ಆಗ್ಬೋದು, ಕೋರ್ಟ್ ಕಚೇರಿ ಅಲಿಬೇಕಾದಂತಹ ಅನಿವಾರ್ಯತೆ ಕೆಲವೊಂದು ಬಾರಿ ಖಂಡಿತ ಬರ್ಬೋದು ಅಲ್ವಾ. ಆನಂತರ ಗಂಡು ಮತ್ತೆ ಹೆಣ್ಣಿಗೆ ಇಬ್ಬರಿಗೆ ಏನಾಗುತ್ತೆ, ಭೂಮಿ ವಿಚಾರದಲ್ಲಿ ಮೋಸ, ಒಡ ಹುಟ್ಟಿದವ್ರ ಜೊತೆಗೆ ಮತಭೇದಗಳು, ಅದರ ಜೊತೆಗೆ ಮೋಸ, ಬ್ಲಡ್ ರಿಲೇಟೆಡ್ ವಿಶೇಷ ರೀತಿ ಸಮಸ್ಯೆಗಳು, ಕೆಲವೊಮ್ಮೆ ಬ್ಲಡ್ ಪ್ರೆಷರ್ನ ಸಮಸ್ಯೆಗಳು, ಕೆಲವೊಮ್ಮೆ ಈ ಶುಗರ್ನ ಸಮಸ್ಯೆಗಳು, ಅಥವಾ ಬ್ಲಡ್ ಅಲ್ಲಿ ಯಾವುದೇ ರೀತಿಯ ಒಂದು ಕಂಟೆಂಟ್ಸ್ ಕಡಿಮೆ ಆಗೋದು, ತೊಂದರೆ ಆಗೋದು 100% ಇದ್ದೇ ಇರ್ತದೆ. ವಿಪರೀತ ಕೋಪ, ಮಾತಾಡ್ಲಿಕ್ಕೇನೆಲ್ಲ ಕೋಪ ಸ್ಟಾರ್ಟ್ ಆಯಿತು, ಮಾತಾಡ್ಲಿಕ್ಕಿಲ್ಲ ಹಾರಾಡ್ಲಿಕ್ಕೆ ಶುರು ಮಾಡಿಬಿಟ್ರು. ಈ ಪರಿಸ್ಥಿತಿ ಒಂದು ಆಲ್ಮೋಸ್ಟ್ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ಇದ್ದೇ ಇರ್ತದೆ ಸರ್. ಅದಕ್ಕೋಸ್ಕರ ಹೇಳ್ತೀನಿ, ಯಾವಾಗ ಕುಜ ಮತ್ತೆ ರಾಹುವಿನ ಕಾಂಬಿನೇಷನ್ ಬಂತು, ಬಿ ಕೇರ್ಫುಲ್, ತುಂಬಾ ಕೇರ್ಫುಲ್ ಆಗಿರಿ. ಯಾಕಂದ್ರೆ ಭೂಮಿ ವಿಚಾರದಲ್ಲಿ, ಮನೆ ವಿಚಾರದಲ್ಲಿ, ಒಡ ಹುಟ್ಟಿದವ್ರ ಜೊತೆಗೆ ಸ್ತ್ರೀಯರಿಗೆ, ಅದು ಗಂಡನ ಜೊತೆಗೆ, ಕೆಲವೊಮ್ಮೆ ಇಬ್ಬರಿಗೂ ಕೂಡ ಮದುವೆ ಜೀವನದಲ್ಲಿ ಸಮಸ್ಯೆಗಳು ಉಂಟಾಗಿ ನಿಮ್ಮನ್ನ ಕೋರ್ಟ್ ಕಚೇರಿಗೆ ಅಲೆಸುವಂತಹ ಸಾಧ್ಯತೆಗಳು ತೀರಾ 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 ಜಾಸ್ತಿ ಸರ್. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಯಾವುದೇ ಒಂದು ವಿಷಯ ವಿಕೋಪಕ್ಕೆ ಹೋಗದ ಹಾಗೆ ಬಹಳಷ್ಟು ಸೈಲೆಂಟ್ ಇರಬೇಕಾಗಿರೋದು ಅತಿ ಅನಿವಾರ್ಯ. ಓಕೆ, ಹಾಗಾದ್ರೆ ಈ ಕಾಂಬಿನೇಷನ್ ಇರುವಾಗ ನೀವೇನ್ ಮಾಡಬೇಕು ಅಲ್ವಾ. ನಾನು ಹೇಳ್ತೀನಿ, ಕುಜ ಮತ್ತೆ ರಾಹುವಿನ ಕಾಂಬಿನೇಷನ್ ಇದೆ ಸ್ತ್ರೀಯರ ಜಾತಕ ಅಥವಾ ಪುರುಷರ ಜಾತಕ, ಇಬ್ಬರ ಜಾತಕಗಳು ಇದೆ ಅಂದಾಗ ನಾನು ಹೇಳ್ತೀನಿ, ನಾರ್ತ್ ಈಸ್ಟ್ ಈಶಾನ್ಯ ಭಾಗ, ಮನೆ ಈಶಾನ್ಯದ ಭಾಗದಲ್ಲಿ ಕುಳಿತುಕೊಂಡು ಬೆಳಿಗ್ಗೆ ಅರ್ಧ ಗಂಟೆ, ಸಂಜೆ ಅರ್ಧ ಗಂಟೆ ದಯವಿಟ್ಟು ಮೆಡಿಟೇಷನ್ ಮಾಡಿ. ನಿಮ್ಮ ಮೈಂಡನ್ನು ಎಷ್ಟು ಕೂಲಾಗಿರಿಸ್ಕೊಳ್ತೀರಾ, ಎಷ್ಟು ಕಾಮ್ ಆಗಿರ್ತೀರಾ, ಎಷ್ಟು ನೀವು ಒಂದು ತಾಳ್ಮೆಯನ್ನು ಇಟ್ಟುಕೊಂಡು ನಿರ್ಧಾರಗಳನ್ನು ಕೈಗೊಳ್ತೀರಾ, ಅವಾಗ ಕುಜ ಮತ್ತೆ ರಾಹುವಿನ ಕಾಂಬಿನೇಷನ್ನಲ್ಲಿ ಬರತಕ್ಕಂತಹ ಒಂದಷ್ಟು ತೊಂದರೆಗಳಿಂದ, ಒಂದಷ್ಟು ಸಮಸ್ಯೆಗಳಿಂದ ಮುಕ್ತರಾಗಲಿಕ್ಕೆ ನಮ್ಮಿಂದಂತೂ ಸಾಧ್ಯತೆ ಉಂಟು. ಆನಂತರ ಬೇಕಾದರೆ ಎನರ್ಜಿಯನ್ನು ಡೈವರ್ಟ್ ಮಾಡಬೇಕಾದ್ರೆ ವ್ಯಾಯಾಮ, ಯೋಗ ಮತ್ತು ವಾಕಿಂಗ್ ಮಾಡುವಂಥದ್ದು ಕಂಪಲ್ಸರಿ ಆಗಿರುತ್ತೆ. ಖಂಡಿತ ಅದನ್ನು ಮಾಡಿಕೊಂಡಾಗ ಕೂಡ ಒಂದು ಒಳ್ಳೆ ಇಂಪ್ಯಾಕ್ಟನ್ನು, ಒಂದು ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ. ಇನ್ನೊಂದು ವಿಚಾರ ಏನಿರ್ತದೆ ಅಂದರೆ, ಯಾವಾಗ ಕುಜ ಮತ್ತು ಶನಿಯ ಕಾಂಬಿನೇಷನ್ ಬಂತು, ಕುಜ ಮತ್ತು ರಾಹುವಿನ ಕಾಂಬಿನೇಷನ್ ಬಂತು, ಎನರ್ಜಿ ಹೈ ಲೆವೆಲ್ಗೆ ಹೊರಟೋಯ್ತು. ಈ ಸಂದರ್ಭದಲ್ಲಿ ಇನ್ನೊಂದು ಏನು ಮಾಡಬೇಕು, ನಿಮ್ಮ ಮನೆಯ ಪಶ್ಚಿಮ ಮತ್ತು ದಕ್ಷಿಣದ ಕಿಟಕಿಯನ್ನ ಬೆಳಿಗ್ಗೆ ಮತ್ತೆ ಸಂಜೆ ಓಪನ್ ಮಾಡಿರ್ಬೇಕು. ಯಾಕಂದ್ರೆ ಎನರ್ಜಿ ಏನು ಅಲ್ಲಿ ಜಮಾ ಆಗ್ತಾ ಇದೆ ಅದು ಹೊರಗಡೆ ಹೋಗ್ಬೇಕು. ಅದಕ್ಕೋಸ್ಕರ ಪಶ್ಚಿಮ ಮತ್ತು ದಕ್ಷಿಣದ ಕಿಟಕಿ ಇದೆ, ಅದನ್ನ ಬೆಳಿಗ್ಗೆ ಮತ್ತೆ ಸಂಜೆ, ಮಧ್ಯಾಹ್ನ ಬೇಡ, ಬೆಳಿಗ್ಗೆ ಮತ್ತೆ ಸಂಜೆ ಅದನ್ನು ಓಪನ್ ಮಾಡಿಡಿ, ಇದು ಫೇವರಬಲ್ ಆಗುತ್ತೆ. ಆನಂತರ ಮನೆಯ ಈಶಾನ್ಯ ಭಾಗದ ಕಿಟಕಿ ಮತ್ತೆ ಈಶಾನ್ಯ ಭಾಗ ಅಥವಾ ಉತ್ತರದ ಭಾಗ ಅಥವಾ ಪೂರ್ವದ ಭಾಗದ ಕಿಟಕಿಗಳೇನಿದೆ ಅದನ್ನು ಸದಾಕಾಲ ಓಪನ್ ಮಾಡಿಡಿ. ಆವಾಗ ಕೂಡ ಏನಾಗುತ್ತೆ, ಈ ಎನರ್ಜಿ ಮನೆಯಲ್ಲಿ ನಿಮಗೆ ಯಾವ ಥರದ ಒಂದು ಬ್ಯಾಡ್ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡಬೇಕು, ಅದರಿಂದ ಬಚಾವಾಗಲಿಕ್ಕೆ ಇದು ನಿಮಗೆ 100% ಸಹಾಯ ಅಂತೂ ಮಾಡಿಯೇ ಮಾಡ್ತಾರೆ ಸರ್. ಓಕೆನಾ. ಇನ್ನೊಂದು ಬ್ಯಾಡ್ ಕಾಂಬಿನೇಷನ್ ಇದೆ ಕುಜನಿಗೆ, ಅದು ಬಂದು ಕುಜ ಮತ್ತು ಕೇತುವಿನ ಸಂಯೋಗ. ಹಾಗಾದ್ರೆ ಕುಜ ಮತ್ತೆ ಕೇತುವಿನ ಸಂಯೋಗ ಬಂದಾಗ ಏನಾಗುತ್ತೆ, ಕೇತು ಏನ್ ಮಾಡ್ತಾನೆ, ಯಾವ ಪ್ಲಾನೆಟ್ಸ್ ಜೊತೆಗೆ ಬಂದ್ಬಿಡ್ತಾನೆ ಅದರ ಎನರ್ಜಿಯನ್ನು ಅರ್ಧ ಮಾಡಿಬಿಡ್ತಾನೆ, ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾನೆ. ಅದರಿಂದಾಗಿ ಕುಜ ಮತ್ತೆ ಕೇತುವಿನ ಸಂಯೋಗ ಇದೆಯಲ್ವಾ, ಸ್ತ್ರೀಯರಿಗೆ ಮ್ಯಾರಿಡ್ ಲೈಫಲ್ಲಿ ತೊಂದರೆ ಅಂತ ಉಂಟು. ಆನಂತರ ಎಲ್ರಿಗೂ ಕೂಡ, ಇಬ್ಬರಿಗೂ ಕೂಡ, ಅಂದರೆ ಸ್ತ್ರೀಯರಿಗೆ ಪುರುಷರಿಗೆ ಭೂಮಿ ವಿಚಾರ ಸಮಸ್ಯೆ, ಬ್ಲಡ್ ರಿಲೇಟೆಡ್ ಸಮಸ್ಯೆ, ಒಡ ಹುಟ್ಟಿದವ್ರ ಜೊತೆಗೆ ಸಮಸ್ಯೆ, ಇದಂತೂ 100% ಇದೆ. ಅದಕ್ಕಿಂತಲೂ ಹೆಚ್ಚಾಗಿ ಏನಾಗುತ್ತೆ ಅಂದರೆ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ, ದೊಡ್ಡ ಮಟ್ಟಿಗೆ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ. ಕೆಲವೊಂದು ಬಾರಿ ಹೆಲ್ತ್ ಎಲ್ಲಿಂದ ಸಮಸ್ಯೆ ಆಗಿದೆ ಅಂತ ಗೊತ್ತಾಗೋದಿಲ್ಲ. ಇನ್ನೊಂದು ಏನಂದರೆ ಬ್ಲಡ್ ರಿಲೇಟೆಡ್ ಸಮಸ್ಯೆ ಕ್ರಿಯೇಟ್ ಆಗ್ಬೋದು, ಅಥವಾ ಕೆಲವೊಂದು ಬಾರಿ ಕ್ಯಾನ್ಸರ್ನಂತಹ ರೋಗಗಳನ್ನು ಪಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಮಗೆ
ಖಂಡಿತ ಇದ್ದೇ ಇರ್ತದೆ ಕುಜ ಮತ್ತು ಕೇತುವಿನ ಸಂಯೋಗ ಬಂದಾಗ. ಬಿ ಕೇರ್ಫುಲ್, ತುಂಬ ಕೇರ್ಫುಲ್ ಆಗಿರಬೇಕು ಯಾರಾದರೂ ಕೂಡ. ಆನಂತರ ಈ ಒಂದು ಕಾಂಬಿನೇಷನ್ ಒಳ್ಳೆ ಕಾಂಬಿನೇಷನ್ ಅಂತೂ ಅಲ್ಲ, ನಿಮಗೆ ಗೊತ್ತಾಯ್ತು ಈಗ ಕುಜ ಮತ್ತು ಕೇತುವಿನ ಒಳ್ಳೆ ಕಾಂಬಿನೇಷನ್ 100% ಅಲ್ಲ. ದೊಡ್ಡ ಮಟ್ಟಿಗೆ ಸಮಸ್ಯೆಯನ್ನು ಲೈಫಲ್ಲಿ ಕ್ರಿಯೇಟ್ ಮಾಡಿಸುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ. ಅದು ಕೂಡ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ತೊಂದರೆಗಳನ್ನು ಎದುರಿಸಬೇಕಾದಿತ್ತು. ಹಾಗಾದರೆ ಈ ಸಂದರ್ಭದಲ್ಲಿ ಕೂಡ ಏನು ಮಾಡಬೇಕಾಗುತ್ತೆ, ಕುಜ ಬಂದು ದೇಹಕಾರಕ ಅಲ್ವಾ. ಹಾಗಾದರೆ ಇದಕ್ಕೆ ಇರುವಂಥ ಏಕೈಕ ಉಪಾಯ ಯೋಗ. ಓಕೆ, ಅದರಲ್ಲೂ ಕೂಡ ನೀವು ನಾನು ಹೇಳ್ತೀನಿ ಸೂರ್ಯ ನಮಸ್ಕಾರವನ್ನು ಕಲಿತು ಪ್ರತಿದಿನ ಅದನ್ನು ಪ್ರಯೋಗ ಮಾಡಿ. ಆನಂತರ ಬ್ರೀದಿಂಗ್ ಟೆಕ್ನಿಕ್ ಅಲ್ವಾ, ಯಾರಾದ್ರು ಗುರುಗಳ ಹತ್ರ ಬ್ರೀದಿಂಗ್ ಟೆಕ್ನಿಕನ್ನು ಕಲ್ತ್ಕೊಳ್ಳಿ. ಇದು ತುಂಬ ಫೇವರಬಲ್ ಆಗುತ್ತೆ. ಯಾರಿಗೆಲ್ಲ ಕುಜ ಮತ್ತು ಕೇತುವಿನ ಒಂದು ಬ್ಯಾಡ್ ಇಂಪ್ಯಾಕ್ಟ್ ಇದೆ ಅವ್ರಿಗೆ ಇದರಿಂದ ಮುಕ್ತರಾಗಲಿಕ್ಕೆ ಇದು ಸಹಾಯ ಮಾಡುತ್ತೆ. ತುಂಬ ಚೆನ್ನಾಗಿರುತ್ತೆ ಸರ್. ಬಹಳ ಇಂಥದ್ದೆಲ್ಲ ಕಾಂಬಿನೇಷನ್ ಬರುವಾಗ, ಕುಜ ರಾಹು ಇರ್ಬೋದು, ಕುಜ ಶನಿ ಇರ್ಬೋದು, ಕುಜ ಕೇತು ಇರ್ಬೋದು, ಇಂಥೆಲ್ಲ ಕಾಂಬಿನೇಷನ್ ಬಂದಾಗ ಎಷ್ಟು ತಾಳ್ಮೆ ನಿಮ್ಮಲ್ಲಿ ಇರುತ್ತಲ್ವಾ, ಎಷ್ಟು ಕಾಮ್ನೆಸ್ ಇರುತ್ತಲ್ವಾ, ಅಷ್ಟು ಒಳ್ಳೆ ರಿಸಲ್ಟ್ ಬರುತ್ತೆ. ಯಾವಾಗೆಲ್ಲ ಅರ್ಜೆಂಟ್ ಮಾಡಿಬಿಡ್ತೀರಾ ಅಲ್ವಾ, ಈಗ ಹುಡುಗಿಯರಿಗೆ ಮದುವೆ ಆಗಿಲ್ಲ ಅಂತ ಇಟ್ಕೊಳ್ಳೋಣ, ಇಂಥ ಕಾಂಬಿನೇಷನ್ ಇದೆ, ಆವಾಗ ನೀವು ಮದುವೆ ಆಗ್ತಾ ಇಲ್ಲ, ಪ್ರಾಬ್ಲಮ್ ಆಗ್ತಾ ಉಂಟು ಅಂತ ಹೇಳಿ ಯಾರಾದರೂ ಸಿಗ್ತಾರೆ ನಿಮಗೆ ಅಂತ ಅವರನ್ನು ಕಟ್ಟಿಬಿಟ್ರೆ, ಅರ್ಜೆಂಟಾಗಿ ಮದುವೆ ಮಾಡಿಬಿಟ್ರೆ, ಅದು ಮುಂದೆ ಹೋಗಿ ನಿಮಗೆ ಡಿಸ್ಪ್ಯೂಟನ್ನು ಕ್ರಿಯೇಟ್ ಮಾಡಿಯೇ ಮಾಡ್ತದೆ. ಮುಂದೆ ಹೋಗಿ ಕೋರ್ಟ್ ಕಚೇರಿಗೆ ಅಲಿಯುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಬಿ ಕೇರ್ಫುಲ್, ತುಂಬ ಕೇರ್ಫುಲ್ ಆಗಿರಿ ಸರ್. ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ. ಓಕೆನಾ, ಗೊತ್ತಾಯ್ತು ಈಗ. ಹಾಗಾದರೆ ನಿಮಗೆ ಗೊತ್ತಾಯ್ತು ಈ ಕಾಂಬಿನೇಷನ್ ಯಾವ ಥರ ಕೆಲಸ ಮಾಡ್ತಾ ಅಂತ. ಹಾಗಾದರೆ ಇನ್ನೂ ಪರಿಹಾರ ಏನಪ್ಪ ಮಾಡ್ಕೊಳ್ಬೋದು, ಯಾರಿಗೆಲ್ಲ ಈ ಥರದ ಕಾಂಬಿನೇಷನ್ ಇದೆ, ಕುಜ ರಾಹು, ಕುಜ ಶನಿ, ಕುಜ ಕೇತುವಿನ ನೋಡಿ, ಒಂದು ಹಂತದಲ್ಲಿ ಹೇಳಿದ್ದು ಬೇರೆ ಬೇರೆ ರೀತಿಯಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ನಮ್ಮ ವಿಡಿಯೋಲಿ ಅಂತ ಆಗುತ್ತೆ, ಬೇಕಾಗಿಲ್ಲ. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಫಸ್ಟ್ ಆಫ್ ಆಲ್ ಜಾತಕದಲ್ಲಿ ಏನಾದರೂ ಗುರು ಮಹಾರಾಜ ಸ್ಟ್ರಾಂಗ್ ಇದ್ದಾನೆ, ಮತ್ತು ಗುರು ಮಹಾರಾಜ ತನ್ನ ಒಂದು ಕೃಪಾದೃಷ್ಟಿಯಿಂದ ಕುಜನನ್ನ ಅಥವಾ ಈ ಬ್ಯಾಡ್ ಕಾಂಬಿನೇಷನ್ ಅನ್ನು ನೋಡ್ತಾ ಇದ್ದಾನೆ ಅಂದಾಗ ಮೇ ಬಿ ಪರಿಹಾರಗಳು ಅಲ್ಲಿನೇ ಆಗುತ್ತೆ, ಚಿಂತೆ ಮಾಡುವಂತ ಅಗತ್ಯ ನನ್ನ ಲೆಕ್ಕದಲ್ಲೂ ಖಂಡಿತ ಇಲ್ಲ. ಇದು ಒಂದಾಯ್ತು. ಸೆಕೆಂಡರಿ, ಮನೆಯಲ್ಲಿ ಏನು ಮಾಡಬೇಕು ನೀವು, ಯಾವಾಗ ಕುಜ ಮತ್ತೆ ಕುಜ ಕೇತು, ಕುಜ ಶನಿ, ಕುಜ ರಾಹುವಿನ ಕಾಂಬಿನೇಷನ್ ಆದಾಗ ನೀವು ಸ್ವಲ್ಪ ಸಮಯದ ಮಟ್ಟಿಗೆ ಒಂದು 2-3 ತಿಂಗಳಾದರೂ ಕೂಡ ದಕ್ಷಿಣ ಭಾಗದಲ್ಲಿ ಮಲಗ್ತಾ ಇದ್ರೆ ಉತ್ತರದ ಭಾಗದಲ್ಲಿ ಬಂದು ಮಲಗಿ. ಓಕೆನಾ, ಅರ್ಥ ಆಗುತ್ತೆ. ದಕ್ಷಿಣ ಭಾಗದಲ್ಲಿ ಮಲಗೋದು ಬೇಡ, ಉತ್ತರದ ಭಾಗದಲ್ಲಿ ಬಂದು ಮಲಗಿ. ಬೇಕಾದರೆ ಪೂರ್ವಕ್ಕೆ ತಲೆ ಹಾಕಿ ಪಶ್ಚಿಮಕ್ಕೆ ಕಾಲು ಹಾಕಿ ಮಲಗಬಹುದು, ತೊಂದರೆ ಇಲ್ಲ. ಅಥವಾ ನೀವು ಉತ್ತರಕ್ಕೆ ಕಾಲು ಹಾಕಿ ಕೂಡ ಮಲಗಬಹುದು, ಏನೂ ತೊಂದರೆ ಇಲ್ಲ. ಬಟ್ ಉತ್ತರದಲ್ಲಿ ಬಂದು ನೀವು ಮಲಗಬೇಕಾದಂಥ ಅನಿವಾರ್ಯತೆ ಉಂಟು. ಸೊ ಇದನ್ನು ಮಾಡ್ಕೊಳ್ಳಿ. ಸರ್ ಸಾಧ್ಯನೇ ಇಲ್ಲ ಉತ್ತರದಲ್ಲಿ ಮಲಗಲಿಕ್ಕೆ, ಅಥವಾ ಬೆಡ್ರೂಮ್ ಇಲ್ಲ, ಅಥವಾ ಆಗುವುದಿಲ್ಲ ಅಂಥವರೆಲ್ಲ ಏನು ಮಾಡಬೇಕು, ನಿಮ್ಮ ಒಂದು ಫೋಟೋ, ಅದು A4 ಸೈಜ್ನ ಫೋಟೋ ಬೇಕು, ಅದಕ್ಕೆ ಬ್ಲ್ಯಾಕ್ ಕಲರ್ ಫ್ರೇಮ್ ಹಾಕಿ ಅದನ್ನು ಉತ್ತರ ದಿಕ್ಕಲ್ಲಿ ಹಾಕಿಬಿಡಿ ಅಂತ ಹೇಳ್ತೇನೆ. ಇದರ ಮುಖಾಂತರ ಆ ಒಂದು ಕುಜನಿಂದ ಬರತಕ್ಕಂಥ ಒಂದಷ್ಟು ತೊಂದರೆಗಳಿಂದ, ಒಂದಷ್ಟು ಸಮಸ್ಯೆಗಳಿಂದ, ಒಂದಷ್ಟು ಅದು ಉದ್ವೇಗದಿಂದ ಅಥವಾ ಕೋಪದಿಂದ ನೀವು ಪೀಡಿತರಾಗಿದ್ದರೆ ಅದರಿಂದ ಹೊರಬರಲಿಕ್ಕೆ ಇದು ನಿಮಗೆ 100% ಸಹಾಯ ಮಾಡುತ್ತೆ ಸರ್. ದಯವಿಟ್ಟು ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ. ಇವತ್ತು ಮಾಡಿ ನಾಳೆನೇ ರಿಸಲ್ಟ್ ಬರಬೇಕಂದ್ರೆ ಮೇ ಬಿ ಕಷ್ಟ ಆಗ್ಬೋದು ನಿಮಗೆ. ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಕಾದಾಗ ಒಳ್ಳೆ ರಿಸಲ್ಟ್ ಅನುಭವಿಸುವಂಥ ಯೋಗ ಭಾಗ್ಯ ಡೆಫಿನೆಟ್ಲಿ ಬಂದೇ ಬರುತ್ತೆ. ಓಕೆ, ಅರ್ಥ ಆಯ್ತು. ಆನಂತರ ಏನು ಮಾಡಬೇಕು, ಕುಜನಿಗೆ ಧಾನ್ಯ ಹೇಳಿದ್ದಾರೆ, ತೊಗರಿಬೇಳೆ. ಹಾಗಾದರೆ ಯಾರಿಗೆಲ್ಲ ಕುಜನ ಒಂದು ದೋಷ ಇದೆ ಅಥವಾ ಪ್ರಾಬ್ಲಮ್ ಇದೆ, ಅಂದ್ರೆ ಕುಜ ರಾಹು, ಕುಜ ಶನಿ, ಕುಜ ಕೇತುವಿನ ಕಾಂಬಿನೇಷನ್ ಇದೆ, ಪ್ರಾಬ್ಲಮನ್ನು ಅನುಭವಿಸ್ತಿದ್ದೀರಿ ಅಂದಾಗ ಒಂದು ಮುಷ್ಟಿ ತೊಗರಿಬೇಳೆಯನ್ನು ಬೇಕಾದರೆ ನೀವೇ ಖುದ್ದು ಮಾಡ್ಕೊಳ್ಬೋದು, ಅಥವಾ ಮನೆಯವರಿಗೆ ಹೇಳಿ ತೊಗರಿಬೇಳೆಯನ್ನು ಇಟ್ಕೊಂಡು ಒಂದು ಮುಷ್ಟಿ ತೊಗರಿಬೇಳೆಯನ್ನು ಬೆಳಗಿನ ಹೊತ್ತು ಸ್ನಾನ ಮಾಡಿದ ನಂತರ ಬಲದ ಕೈಯಲ್ಲಿ ಇಟ್ಕೊಂಡು ಕ್ಲಾಕ್ ವಾಯ್ಸಲ್ಲಿ, ಆ್ಯಂಟಿ ಕ್ಲಾಕ್ ವಾಯ್ಸ್ ಕೂಡ ಅಲ್ಲ, ಕ್ಲಾಕ್ ವಾಯ್ಸಲ್ಲಿ 7 ಸುತ್ತು ಈ ಥರ ನಿವಾಳಿಸಿ ತೆಗೆದು ಅದನ್ನು ಎಲ್ಲಿಯಾದರೂ ಭೂಮಿ ಖಾಲಿ ಇರ್ತದಲ್ವ, ಅಂದರೆ ಅಲ್ಲಿ ಮರಗಿಡಗಳು ಇರುವುದಿಲ್ಲ, ಬಟ್ ಯಾರು ಕಾಲು ಹಾಕದಂಥ ಪ್ಲೇನ್ ಭೂಮಿ ಇರ್ತದೆ, ಅಲ್ಲಿ ಹೋಗಿ ಅದರ ಮೇಲೆ, ಭೂಮಿ ಮೇಲೆ ಅದನ್ನು ಹಾಕಿಬಿಡಿ. ಈಗ ಭೂಮಿ ತಾಯಿ ನಿಮ್ಮ ಸಮಸ್ಯೆಯನ್ನು ಸಾಲ್ವ್ ಮಾಡಲಿಕ್ಕೆ ಸಿದ್ಧಳಾಗ್ತಾಳೆ. ಅವ್ರಿಗೆ ಗೊತ್ತಾಗುತ್ತೆ, ನೀವು ತೊಗರಿಬೇಳೆ ನೀವು ಹಾಕಿದ ತಕ್ಷಣ ಗೊತ್ತಾಗುತ್ತೆ, ಇದೇನೋ ನನ್ನ ಮಗುವಿಗೆ ತೊಂದರೆ ಆಗಿದೆ, ಸಮಸ್ಯೆ ಆ ಸಮಸ್ಯೆ ಉಂಟು, ಅದನ್ನು ತೆಗಿಬೇಕಂತ ಅವಳು ಏನು ಮಾಡ್ತಾಳೆ, ಅದನ್ನು ಎಲ್ಲೊಂದು ಕಡೆ ಸ್ವೀಕಾರ ಮಾಡ್ತಾಳೆ. ಆನಂತರ ಆ ಒಂದು ಪ್ರಾಬ್ಲಮ್ ಏನುಂಟು ಅದು ನಿವಾರಣೆ ಆಗುತ್ತೆ. ಹೇಗೆ ಚಿಕ್ಕಂದಿನಲ್ಲಿ ನಮ್ಮ ತಾಯಿಗೆ ಅಲ್ವಾ, ನಮ್ಗೇನಾದ್ರೂ ನೋವಾಯಿತು ಅಮ್ಮ ಅಂತ ಕರೆದು ಅಮ್ಮ ಬಂದು ಉಪಚಾರ ಮಾಡ್ತಾ ಇರ್ತಾಳೆ, ಅದೇ ಟೆಕ್ನಿಕ್ ಇಲ್ಲಿ ಕೆಲಸ ಮಾಡುತ್ತೆ. ಅದು 100% ಮಾಡುತ್ತೆ. ಇದನ್ನು 3 ತಿಂಗಳ ಕಾಲ ಕಂಟಿನ್ಯೂ ಆಗಿ ಮಾಡ್ಕೊಳ್ಬೇಕಾದ ಅನಿವಾರ್ಯತೆ ಉಂಟು. ಸ್ತ್ರೀಯರಿಗಾದರೆ ಅವರ ಒಂದು ಮಂತ್ಲಿ ಸಮಯದಲ್ಲಿ ಬೇಕಾಗಿಲ್ಲ, ಬಾಕಿ ಸಮಯದಲ್ಲಿ ಇದನ್ನು ಮಾಡ್ಕೊಂಡು ಒಳ್ಳೆ ರಿಸಲ್ಟ್ ಅಂತೂ 100% ಬರುತ್ತೆ. ಹೆದರುವಂಥ ಅವಶ್ಯಕತೆ ಇಲ್ಲ. ಕಾಮ್ ಆಗಿರಿ, ಕೂಲ್ ಆಗಿರಿ, ಆದಷ್ಟು ಬೇರೆಯವರಿಗೆ ಉಪಕಾರ ಮಾಡ್ತಾ ಹೋಗಿ. ಆನಂತರ ಯಾವುದೇ ಕಾರಣಕ್ಕೂ ಯಾರ ಜೊತೆನೂ ಜಗಳ ಮಾಡಬೇಡಿ, ಬೇರೆಯವರ ಮನಸ್ಸನ್ನು ನೋಯಿಸಬೇಡಿ. ನಿಮ್ಮ ಕುಜ ಚೆನ್ನಾಗಿರ್ತಾನೆ, ಎಣಿಸ್ಕೊಂಡ ಕೆಲಸ ಕಾರ್ಯಗಳು ಮುಂದುವರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಪ್ಪ. ಇದು ಇವತ್ತಿನ ಎಪಿಸೋಡ್ ತುಂಬಾ ಚೆನ್ನಾಗಿರುತ್ತೆ, ಇದನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಆನಂತರ ಏನಾದರೂ ತುಂಬಾ ಕ್ಲಿಷ್ಟಕರವಾದ ಪ್ರಶ್ನೆ ಇದ್ರೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ಅದರ ವಿಚಾರದಲ್ಲಿನೇ ಬೇರೆ ಒಂದು ವಿಡಿಯೋ ಮಾಡಿ ಆ ಪ್ರಶ್ನೆಗಳಿಗೆ ಉತ್ತರಿಸುವಂತ ಕೆಲಸ ಮಾಡಿಯೇ ಮಾಡ್ತೇನೆ, ಏನೂ ತೊಂದರೆ ಇಲ್ಲ. ಈಗೇನ್ ಮಾಡಿ ಕಾರ್ಯಕ್ರಮವನ್ನು ಮುಗಿಸುವಂತ ಹೊತ್ತಾಗಿದೆ. ಇದನ್ನು ಸ್ಕಿಪ್ ಮಾಡದೆ ನೋಡಿದಂತ ಎಲ್ಲಾ ಮಹಾನೀಯರುಗಳಿಗೆ ತುಂಬು ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸಿದೆ. ಎಲ್ಲರಿಗೂ ನಮಸ್ತೆ, 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 ಬಾಯ್.